ನೀವು ಕೋಡಿಂಗ್, ವೆಬ್ ಡೆವಲಪ್‌ಮೆಂಟ್ ಇಂಥದನ್ನೆಲ್ಲ ಕಲಿತಿರುವಾಗ ನೀವು ಪ್ರಾಜೆಕ್ಟ್ಸನ್ನು ತುಂಬ ಬಿಲ್ಡ್ ಮಾಡಿರ್ತೀರಿ. ಬಿಲ್ಡ್ ಮಾಡಿಕೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಅದನ್ನು. ಸೊ ಒಂದ್ಸರಿ ಈ ಪರ್ಟಿಕ್ಯುಲರ್ ಎಲ್ಲ ವಿಷಯಗಳನ್ನು ಕಲ್ತಾದ ನಂತರ ತುಂಬ ಜನರು ನಿಮಗೆ ಅಪ್ರೋಚ್ ಮಾಡ್ತಾರೆ. ನಂಗೊಂದು ವೆಬ್ಸೈಟ್ ಬಿಲ್ಡ್ ಮಾಡಿಕೊಡಿ, ನಂಗೊಂದು ಆ್ಯಪನ್ನು ಬಿಲ್ಡ್ ಮಾಡಿಕೊಡಿ, ಒಂದು ಒಳ್ಳೆ ಪ್ಲ್ಯಾನ್ ಉಂಟು ನಮ್ಮ ಹತ್ರ ಅಂತೇಳೆಲ್ಲ ಕೇಳ್ತಾರೆ ಅವ್ರು ನಿಮ್ಮ ಹತ್ರ. ಆವಾಗ ನೀವು ಕೂತ್ಕೊಂಡು ಎಂಟೈರ್ ಪ್ರಾಡಕ್ಟನ್ನು ಡೆವಲಪ್ ಮಾಡಿಕೊಂಡು ಬಿಲ್ಡ್ ಮಾಡಲಿಕ್ಕೆ ಹೋಗಬೇಡಿ. ಎಂತಾಗ್ತದೆ ಅಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಅವರು ನಿಮಗೆ ಎಷ್ಟು ಹಣ ಕೊಡ್ತಾರೆ ಅದು ಸಹ ಡಿಬೇಟೇಬಲ್. ಯೂಶಲಿ ಅವ್ರು ನಿಮಗೆ ಪಾರ್ಟ್ನರ್ ಆಗಿ ಕರೀತಾರೆ, ಇಲ್ಲದಿದ್ದರೆ ಅವರು ಸ್ವಲ್ಪ ಕಡಿಮೆ ಹಣವೇ ನಿಮಗೆ ಕೊಡ್ತಾರೆ. ಸೊ ಹಾಗಾಗಿರೋದ್ರಿಂದ ನೀವು ಅವರೊಟ್ಟಿಗೆ ಬಿಲ್ಡ್ ಮಾಡ್ತಿರುವಾಗ ನೀವು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಆಗಿರಲಿ ಅಥವಾ ಬೇರೆ ಯಾವುದಾದ್ರೂ ಫಿನಾನ್ಷಿಯಲ್ ರೀಸನ್ನಿಂದ ನೀವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಅವ್ರ ಹತ್ರ ತಗೊಂಡ್ರೆ, ನೀವು ಕಂಪ್ಲೀಟ್ ಸ್ಟಾರ್ಟಿಂದ ಎಂಡ್ ತನಕ ಪ್ರಾಡಕ್ಟನ್ನು ಡೆವಲಪ್ ಮಾಡಲಿಕ್ಕೆ ಹೋಗಬೇಡಿ. ನೀವು ಇನಿಷಿಯಲಿ ಎಂತ ಮಾಡಬೇಕಂತೇಳಿದರೆ, ಎಂಥ ಇಂಪಾರ್ಟೆಂಟ್ ಫೀಚರ್ ಉಂಟಲ್ಲ ಆ ಪರ್ಟಿಕ್ಯುಲರ್ ಫೀಚರನ್ನು ಮಾತ್ರ ಡೆವಲಪ್ ಮಾಡಿಕೊಂಡು ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಅದನ್ನು ಕೊಟ್ಟು ಬಿಡಿ. ಅವಾಗ ಎಂತಾಗ್ತದೆ ಅಂತೇಳಿದರೆ, ಕಸ್ಟಮರ್ಸ್ಗಳು ಇನಿಷಿಯಲ್ ಆಗಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿದು ವಿಷಯಗಳನ್ನು ನೋಡ್ತಾರೆ. ಸೊ ಇದಕ್ಕೆ ನಾವು MVP ಅಂತೇಳಿ ಹೇಳ್ತೇವೆ, ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಅಂತೇಳಿ. ಎಂಥ ಇಂಪಾರ್ಟೆಂಟ್ ಬೇಕು ಕಸ್ಟಮರ್ಸಿಗೆ ಆ ಪರ್ಟಿಕ್ಯುಲರ್ ಫೀಚರನ್ನು ವರ್ಕ್ ಮಾಡಲಿಕ್ಕೆ, ಆ ಫೀಚರ್ಸ್ಗಳನ್ನು ಮಾತ್ರ ನಾವು ಇಡ್ತೇವೆ. ಫಾರ್ ಎಕ್ಸಾಂಪಲ್, ಒಂದು ಬ್ಲಾಗ್ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡೋದಾದರೆ ಇದರಲ್ಲಿ ಅಥೆಂಟಿಕೇಶನ್, ಯೂಸರ್ ಮ್ಯಾನೇಜ್ಮೆಂಟ್ ಮತ್ತು ಬ್ಲಾಗ್ ಬರೆಯೋದು, ಇಮೇಜಸ್ಗಳು ಎಲ್ಲ ತುಂಬ ಹಲವಾರು ರೀತಿಯ ವಿಷಯಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇರ್ತದೆ. ಕ್ಯಾಟಗರೀಸ್, ಟ್ಯಾಗ್ಸ್ ಇದೆಲ್ಲ. ಬಟ್ ಆ್ಯಕ್ಚುಲ್ ಆಗಿ ಬ್ಲಾಗ್ ಅಪ್ಲಿಕೇಶನಲ್ಲಿ ಮೇನ್ಲಿ ಇರೋದಂತ ಒಂದು ಬ್ಲಾಗ್ ಬರೀಲಿಕ್ಕೆ ಆಗಬೇಕು. ಸೊ ಆ ಪರ್ಟಿಕ್ಯುಲರ್ ಫೀಚರ್ ಉಂಟಲ್ಲ ಅದನ್ನು ಮಾತ್ರ ನೀವು ಹಾಕಿಕೊಂಡು ಒಂದು ಇನಿಷಿಯಲ್ ಆಗಿ ಪ್ರಾಡಕ್ಟನ್ನು ಡೆವಲಪ್ ಮಾಡಿ. ಇದಕ್ಕೆ MVP ಅಂತೇಳಿ ಕರಿತೇವೆ. ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನೀವು ನೆಕ್ಸ್ಟ್ ಕಸ್ಟಮರ್ಸ್ ಒಟ್ಟಿಗೆ ಲಾಂಚ್ ಮಾಡಿದರೆ ಅವರು ನಿಮಗೆ ಫೀಡ್ಬ್ಯಾಕ್ಸ್ಗಳು ಕೊಡ್ತಾರೆ. ಬೇರೆ ಎಕ್ಸ್ಟ್ರಾ ಫೀಚರ್ಸ್ಗಳು ಉಂಟಲ್ಲ, ಈಗ ಇಮೇಜಸ್ ಅಪ್ಲೋಡ್ ಮಾಡೋದು ಮತ್ತು ಬೇರೆ ಬೇರೆ ವಿಷಯಗಳು, ಅಂದರೆ ಯೂಸರ್ಸನ್ನು ಮ್ಯಾನೇಜ್ ಮಾಡೋದು, ಮೇ ಬಿ ಇಮೇಲ್ ಸೆಂಡ್ ಮಾಡೋದು, ನ್ಯೂಸ್ ಲೆಟರ್ ಸೆಂಡ್ ಮಾಡೋದು, ಈ ಎಲ್ಲ ಫೀಚರ್ಸ್ಗಳನ್ನು ನೀವು ನೆಕ್ಸ್ಟ್ ಇಟ್ರೇಷನಲ್ಲಿ ಇಂಪ್ಲಿಮೆಂಟ್ ಮಾಡಬಹುದು. ಒಂದು ಸಾರಿ ಕಸ್ಟಮರ್ಸ್ಗಳು ಬಂದು ಅವರಿಗೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮೇಲೆ ತುಂಬ ಇಂಟ್ರೆಸ್ಟ್ ಆದ ನಂತರ. ಸೊ ಹಾಗಾಗಿರೋದ್ರಿಂದ ನಿಮ್ಮ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಲಿಕ್ಕೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇನಿಷಿಯಲ್ ಆಗಿ ಮಿನಿಮಮ್ ವಯಬಲ್ ಪ್ರಾಡಕ್ಟನ್ನು ಮಾಡಿಕೊಂಡು ನೀವು ನಿಮ್ಮ ಪ್ರಾಡಕ್ಟನ್ನು ಲಾಂಚ್ ಮಾಡಿ ಜನರ ಹತ್ರ ಯೂಸ್ ಮಾಡಲಿಕ್ಕೆ ಅದನ್ನು ಕೊಟ್ಟುಬೇಡಿ. ಸೊ ಇದರ ಬಗ್ಗೆ ಎಂತಾರು ಕ್ವಶನ್ ಇದ್ದರೆ ನನಗೆ DM ಮಾಡಿ, ನಾನು ನಿಮಗೆ ಅಲ್ಲಿ ರಿಪ್ಲೈ ಕೊಡ್ತೇನೆ.